ಹುಳಿ ಹುಳಿ ಚಟ್ನಿ ಯಾರಿಗೆ ಬೇಕಾಗಿಲ್ಲ. ಅದಕ್ಕಿಲ್ಲಿ ಒಂದು ಚಿಕ್ಕದ ಚಟ್ನಿ ಮಾಡ್ಬೇಕಂದೆ. ಅದಕ್ಕೆ ನಮ್ಮ ತಂಗಿ ಅಂದ್ಲು, ನಿನ್ನೆ ಮಾರ್ಕೆಟ್ನಾಗ ಹುಂಚಿಕ್ ಸಿಕ್ತು, ಮೆಣ್ಸಿಕಾಯಿನೂ ಅವ, ಹುಂಚಿಕ್ಕದ ಚಟ್ನಿ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡಲ್ಲ ಒಂಚೂರು. ತಂಗಿ ಆರ್ಡ್ರ್ ಆದಮೇಲೆ ಮಾಡಿ ತೋರಿಸ್ಲೇಬೇಕಲ್ಲ. ಅದಕ್ಕೆ ನಾನು ಇಲ್ಲೇ 4 ಸೂಡು ಹುಂಚಿಕಾಯಿ ತೊಗೊಂಡು ಬಂದು ಅದನ್ನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಚಟ್ನಿ ಮಾಡಿಟ್ಕೊಂಡ್ರೆ ಆತಂತ ಹೇಳಿ ಹಂಗೆ ನಿಮ್ಗೆ ತೋರಿಸಿದ್ರಾಯ್ತು ಅಂತೇಳಿ ಟ್ರೈ ಮಾಡ್ಲಿಕ್ಕತ್ತೀನಿ. ಇಲ್ಲಿ ನೋಡ್ಬೋದು ನೀವು 3-4 ಬೆಳ್ಳುಳ್ಳಿ ತೊಗೊಂಡೆ, ಒಂದು 4 ಸೂಡು ಹುಂಚಿಕಾಯಿ ಸೊಪ್ಪು ತೊಗೊಂಡೀನಿ. ಇದನ್ನು ಕ್ಲೀನಾಗಿ ನೀಟಾಗಿ ಸ್ವಚ್ಛ ಮಾಡ್ಕೊಂಡು ಮೊದಲಿಗೆ, ಮಳೆಗಾಲಲ್ಲ ರಾಡಿ ಮಣ್ಣು ಇರುತ್ತೆ, ನೀರಾಗ ಒಮ್ಮೆ ತೊಳ್ಕೊಂಬಿಡೋಣ. ಸ್ವಚ್ಛಕ್ಕೆ ತೊಳ್ಕೊಂಡು ಆಮೇಲೆ ಇದನ್ನು ಬಿಡಿಸಿಟ್ಕೋಬೇಕು. ಒಂದು 15-20 ನಿಮಿಷ ಆಗ್ತದೆ. ಆದರೆ ಒಮ್ಮೆ ಈ ಥರ ಚಟ್ನಿ ನೀವು ಮಾಡಿ ನೋಡಿದ್ರಂದ್ರೆ ನೆಕ್ಸ್ಟ್ ಟೈಮು ಮತ್ತೆ ಕೇಳ್ತಾವೆ ಹುಡುಗರು, ಅಷ್ಟು ಮಸ್ತ್ ಆಗ್ತದೆ ಈ ಚಟ್ನಿ. ಇಲ್ಲಿ ನೋಡ್ಬೋದು ನೀವು ದಪ್ಪನ ಕಡ್ಡಿ ಮತ್ತೇನಾದರೂ ಕಸರಿದ್ರೆ ಎಲ್ಲನೂ ತಕ್ಕೊಂಡ್ಬಿಡೋಣ. ಕ್ಲೀನಾಗಿ ಎಳೆ ಎಲೆಗಳನ್ನಷ್ಟೇ ತೊಗೊಂಡು ಈ ಚಟ್ನಿನ ರೆಡಿ ಮಾಡ್ಕೊಂಡು, ಈ ಚಟ್ನಿಗೆ ನಾವು ಎಲ್ಲೂ ನೀರು ಮುಗ್ಸಂಗಿಲ್ಲ. ಹೀಗಾಗಿ ಇದನ್ನು ನೀವು 15-20 ದಿವಸ ಇಟ್ಕೊಂಡು ತಿನ್ಬೋದು. ಇಲ್ಲಿ ನೋಡ್ರಿ, ಒಂದು 4 ಸೂಡಿಗೆ ಒಂದು 15-20 ಮೆಣಸಿನ್ಕಾಯಿ ತೊಗೊಳಿಕತ್ತೀನಿ ನಾನು. ಆಮೇಲೆ ಒಂದು ಕಟ್ ಕೊತ್ತಂಬರಿ, ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಅಲ್ಲಿ ಬೆಳ್ಳುಳ್ಳಿ ಬದಲಿಗೆ ಇಂಗಿನ ಪ್ರಮಾಣ ಮತ್ತು ಜೀರಿಗೆ ಪ್ರಮಾಣ ಸ್ವಲ್ಪ ಹೆಚ್ಚು ಮಾಡ್ಕೊರಿ. ಟೇಸ್ಟ್ನಾಗ ಏನೂ ಅಷ್ಟು ಚೇಂಜಸ್ ಆಗಂಗಿಲ್ಲ. ತಿಂತೀನಿ ಅನ್ನೋರು ಬೆಳ್ಳುಳ್ಳಿ ಹಾಕ್ಕೊರಿ. ಇವು ಮೆಣಸಿನ್ಕಾಯಿ ಸ್ವಲ್ಪ ಸ್ಟ್ರಾಂಗ್ ಅವ, ಆ ಹುಳಿ ಮುರಿತದದು. ಫಸ್ಟ್ ಡೇ ಸ್ವಲ್ಪ ಖಾರ ಅನ್ನಿಸ್ತದೆ, 2-3 ದಿನದ ನಂತರ ಖಾರ, ಸಿಹಿ, ಉಪ್ಪು ಬ್ಯಾಲೆನ್ಸ್. ಈಗ ಇಲ್ಲೊಂದು ಪ್ಯಾನ್ ತೊಗೊಳ್ಳೋಣ. ಈ ಚಟ್ನಿ ಮಾಡಲಿಕ್ಕೆ ನಾನು ಶೇಂಗಾ ಎಣ್ಣೆ ಬಳಸ್ಕತ್ತೀನಿ. ಆ ಶೇಂಗಾ ಎಣ್ಣೆ ಅರೋಮಾದಿಂದ ಚಟ್ನಿ ಟೇಸ್ಟ್ ಮಸ್ತ್ ಆಗ್ತದೆ. ಇಲ್ಲೇ ಜೀರಿಗೆ, ಜಜ್ಜಿಟ್ಕೊಂಡಿದ್ದು ಬೆಳ್ಳುಳ್ಳಿ ಬೇಡ ಅನ್ನೋರು ಇದನ್ನು ಈ ಸ್ಟೆಪ್ನ ಸ್ಕಿಪ್ ಮಾಡಿರಿ. ಈಗ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊರಿ. 1-2 ನಿಮಿಷ ಮೆಣಸಿನ್ಕಾಯಿ ತಾಳಿದ ಮೇಲೆ ಒಂದು 15-20 ಎಲೆ ಕರಿಬೇವು, ಅದನ್ನು ಇಲ್ಲೇ ತಾಳಿಸೋ ಮುಂದೆ ಹಾಕ್ಕೊಂಡ್ಬಿಡ್ರಿ. ಅವೆಲ್ಲ ಒಟ್ಟಿಗೆ ತಾಳಿದ ಮೇಲೆ ಈಗೇನು ಮೊದಲಿಗೆ ನಾವು ತೊಳೆದು ಸ್ವಚ್ಛ ಮಾಡಿ ಬಿಡಿಸಿಟ್ಕೊಂಡಿದ್ವಲ್ಲ ಹುಂಚಿಕಾಯನ್ನ, ಅದನ್ನು ಹಾಕ್ಕೊಂಡು ಇಷ್ಟು ಸಣ್ಣ ಪ್ಯಾನ್ನಾಗ ಯಾಕೆ ಹಾಕ್ಲಿಕ್ಕತ್ತಾಳೆ ಅಂದ್ಕೊಂಡ್ರೆ, ಈಗ ನೋಡಿರಂತ ನೀವು ಸ್ಟೋಕೊಂದ ಇರುವಂಥ ಈ ಹುಂಚಿಕಾಯಿ ಕರಿಗೆ ಸ್ವಲ್ಪ ಆಗ್ತದೆ. ಒಂದು 5 ನಿಮಿಷ ತಾಳೋ ಅಷ್ಟರಲ್ಲಿ ಇಷ್ಟೇ ಆಗುತ್ತದೆ ನೋಡ್ರಿ. ಇಷ್ಟಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ವಲ್ಲ ಆಗಲೇ, ಅದನ್ನು ಹಾಕ್ಕೊರಿ. ಎಲ್ಲ ಹಾಕ್ಕೊಂಡು ಕೈ ಆಡಿಸಿ ಗ್ಯಾಸ್ ಬಂದ್ ಮಾಡಿಬಿಡ್ರಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನು ಆರ್ಲಿಕ್ಕೆ ಬಿಡೋಣ. ಒಂದು ಸ್ವಲ್ಪ ಆರಿದ ಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಸಾಮಾನು ಹಾಕಬೇಕು. ಏನೇನಂದರೆ ಉಪ್ಪು, ಅರಿಶಿಣ ಪುಡಿ, ಇಂಗು. ಬೆಳ್ಳುಳ್ಳಿ ಹಾಕಲಿಲ್ಲ ಅಂದರೆ ಇಂಗಿನ ಪ್ರಮಾಣನ ಹೆಚ್ಚು ಮಾಡ್ಕೊರಿ. ಸ್ವಲ್ಪ ಜೀರಿಗೆನೂ ಹೆಚ್ಚಿಗೆ ಹಾಕ್ಕೊರಿ. ಲಾಸ್ಟಿಗೆ ಬೆಲ್ಲ. ಇಲ್ಲಿ ನೋಡ್ಬೋದು ನೀವು, ಆಗಲೇ ತಾಳಿಸೋ ಮುಂದೆ ಉಪ್ಪು ಹಾಕಲಿಲ್ಲ ನಾನು, ಯಾಕಂದರೆ ಉಪ್ಪು ಆಗಲೇ ಹಾಕಿದ್ರೆ ಅದು ಹುಳಿ ಇದು ಇರೋದ್ರಿಂದ, ಸೊಪ್ಪಿರೋದ್ರಿಂದ ನೀರು ಹೊಡೆದಂಗೆ ಆಗ್ತಿತ್ತು. ಹಂಗಾಯ್ತಂದ್ರೆ ಚಟ್ನಿ ಭಾಳ ದಿವ್ಸ ಬಾಳಿಕೆ ಬರೋಂಗಿಲ್ಲ. ಅದಕ್ಕೆ ಉಪ್ಪು ಬೆಲ್ಲನ ಲಾಸ್ಟಿಗೆ ಹಾಕೋಣ. ಅದರಿಂದ ಅದು ನೀರು ಹೊಡೆಯಂಗಿಲ್ಲ, ಗಟ್ಟಿಯಾಗಿ ಬರ್ತದೆ. ನೋಡಿರಿ ಎಷ್ಟು ಮಸ್ತ್ ಬಂದದ ಚಟ್ನಿ. ಕಲರ್ ನೋಡಿರಿ, ಅರಿಶಿಣ ಪುಡಿ ಹಾಕೋದ್ರಿಂದ ಈ ಕಲರ್ ಮೇಂಟೈನ್ ಇರುತ್ತೆ. ಈಗ ಫ್ರೆಶ್ ಆಗಿ ತೊಳೆದಿರೋ ಅಂಥ ಒಂದು ಕಾಜಿನ ಬಾಟ್ಲಿಗೆ ಹಾಕಿ 15-20 ದಿವಸ ಫ್ರಿಜ್ನಾಗ ಇಟ್ಕೊಂಡು ತಿನ್ಬೋದು ಈ ಚಟ್ನಿನ. ಈ ಥರದ ಚಟ್ನಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಮುಂಜಾನೆ ಎದ್ದು
ಹುಡುಗರು ಡಬ್ಬಿಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಬಿಸಿ ತುಪ್ಪನ ಜೊತೆಗೆ ಎಲ್ಲದಕ್ಕೂ ಈ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಅನಿಸ್ತಂತ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹೆಚ್ಚಿನ ರೆಸಿಪಿಗೋಸ್ಕರ ಸವಿ ಕುಟೀರ್ನ ಫಾಲೋ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.